ಇದೆಂತ ದುರ್ವಿಧಿ. ದಲಿತ ಸಮುದಾಯದಿಂದಲೇ ದಲಿತರ ಮೇಲೆ ದೌರ್ಜನ್ಯ ಎಸಗಲಾಗಿದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂ ಗ್ರಾಮದ ಅಂಬೇಡ್ಕರ್ ಕಾಲೋನಿಯಲ್ಲಿ ದಲಿತ ಸಮುದಾಯದೊಳಗೆ ಸಮಾಜದ ಯಜಮಾನರು ಅಂತ ಗುರುತಿಸಿಕೊಂಡವರು 7 ದಲಿತ ಕುಟುಂಬಗಳಿಗೆ ಸಾಮಾಜಿಕ ಬಹಿಷ್ಕಾರ ವಿಧಿಸಿರುವಂತಹ ಗಂಭೀರ ಘಟನೆ ಬೆಳಕಿಗೆ ಬಂದಿದೆ. ಕೇವಲ ಕೂಲಿ ಸಂಬಳ ಅಥವಾ ವರಿಯ ಬಗ್ಗೆ ಪ್ರಶ್ನೆ ಎತ್ತಿದ ಕಾರಣ ಹಾಗೂ ಸಮುದಾಯದ ಅಕ್ರಮ ಪ್ರಕ್ರಿಯೆಗಳಿಗೆ ವಿರೋಧ ವ್ಯಕ್ತಪಡಿಸಿದ್ದಕ್ಕಾಗಿ ಈ ಕುಟುಂಬಗಳಿಗೆ ಈಗ ಸಮುದಾಯದ ಕುಲದ ಪಂಚಾಯಿತಿಯಿಂದ ಬಹಿಷ್ಕಾರ ಮತ್ತು ದಂಡದ ಶಿಕ್ಷೆಯನ್ನ ವಿಧಿಸಲಾಗಿದೆ. ಪಂಚಾಯಿತಿಯಲ್ಲಿ ತೀರ್ಮಾನಿಸಿರುವಂತೆ ಈ 7 ಕುಟುಂಬದವರೊಂದಿಗೆ ಈಗ ಗ್ರಾಮದ ಉಳಿದವರು ಮಾತನಾಡಬಾರದು, ಇವರನ್ನ ಯಾವುದೇ ಸಮುದಾಯದ ಕಾರ್ಯಕ್ರಮಗಳಿಗೆ ಆಹ್ವಾನಿಸಬಾರದು, ಬಹಿಷ್ಕಾರ ಮಾಡಿರುವಂತಹ ಆ ಕುಟುಂಬಗಳ ಬಳಿ ಯಾವುದೇ ವ್ಯವಹಾರ ಮಾಡದಂತೆ ಸೂಚನೆಯನ್ನ ನೀಡಲಾಗಿದೆ. ಇವರೊಂದಿಗೆ ಯಾವುದೇ ವ್ಯಾಪಾರ ವಾಣಿಜ್ಯ ಅಥವಾ ಸಾಮಾಜಿಕ ಸಂಬಂಧ ಇಟ್ಟರೆ ಅವರ ಮೇಲೆ ಕೂಡ ಕ್ರಮವನ್ನ ಕೈಗೊಳ್ಳಲಾಗುವುದು ಅಂತ ಎಚ್ಚರಿಕೆಯನ್ನ ನೀಡಲಾಗಿದೆ. ಈ ಕುರಿತು ಬಹಿಷ್ಕಾರಕ್ಕೊಳಗಾದಂತಹ ಕುಟುಂಬಗಳು ಜಿಲ್ಲಾಡಳಿತವನ್ನ ಸಂಪರ್ಕಿಸಿ ನ್ಯಾಯ ನೀಡುವಂತೆ ಮತ್ತು ತಾವು ಎದುರಿಸ್ತಾ ಇರುವಂತಹ ಮಾನಸಿಕ ಹಾಗೂ ಸಾಮಾಜಿಕ ಅನತಿಯನ್ನ ತಡೆಗಟ್ಟುವಂತೆ ಮನವಿಯನ್ನ ಸಲ್ಲಿಸಿವೆ. ಇನ್ನು ಸಮುದಾಯದೊಳಗೆ ಈ ಬಗೆಯ ಒಳಜಾತಿ ಅಂತರ್ ಮತ್ತು ಮಾನವೀಯತೆಯನ್ನ ಮೀರುವಂತಹ ದೌರ್ಜನ್ಯ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಈ ಬಗ್ಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ತಕ್ಷಣ ಗಮನ ಹರಿಸಿ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಈಗ ಬೇಡಿಕೆಗಳು ವಿವಿಧ ಹಂತಗಳಿಂದ ಕೇಳಿ ಬರ್ತಾ ಇವೆ. ನನ್ನ ಹೆಸರು ಯಶವಂತ್ ಅಂತ, ಗಂಜಾಂ ಗ್ರಾಮದ ಅಂಬೇಡ್ಕರ್ ಬೀದಿಯಲ್ಲಿ ವಾಸವಾಗಿರುವಂತವ್ರು. ನಮ್ಮಲ್ಲಿ ನಡೀತಿರೋದು ಏನಂತಂದ್ರೆ ಸ್ಪೃಶ್ಯತೆ ಆಚರಣೆ ಅಂದ್ರೆ ಬಹಿಷ್ಕಾರ, ದಂಡ, ಈ ತರ ಕಟ್ಟುನಿಟ್ಟುಗಳನ್ನೆಲ್ಲ ಪಾಲಿಸ್ಕೊಂಡು ಬರ್ತಾ ಇದಾರೆ. ಸ್ವಜಾತಿಯವ್ರ ಮೇಲೆನೆ ಬೇಕಾಬಿಟ್ಟಿ ದಂಡ ವಿಧಿಸೋದು, ಬಹಿಷ್ಕಾರ ಹಾಕೋದು, ಕುಲದಿಂದ ಹೊರಗಡೆ ಇಡೋದು, ಈ ತರ ಆಚರಣೆಗಳನ್ನ ಮಾಡ್ಕೊಂಡ್ ಬರ್ತಾ ಇದಾರೆ. 4 ವರ್ಷದ ಹಿಂದೆ ಶಿವರಾತ್ರಿ ಹಬ್ಬಕ್ಕೆ ನಮ್ಗೆ ದಂಡ ಅಂತ ಇದು ಬಹಿಷ್ಕಾರ ಅಂತ ಹಾಕ್ತಾರೆ. 100 ರೂಪಾಯಿ ಹಬ್ಬದ ಖರ್ಚು ಕೇಳ್ಕೊಂಡ್ ಬರ್ತಾರೆ. ನಾವ್ ಅದನ್ನ ಕೊಡೋದಿಲ್ಲ. ಅದಕ್ಕೆ ಅವ್ರ ಮನೆಗೆ ಕಾರ್ಯಕರ್ತಕ್ಕೆ ಹೋದ್ರೆ ಯಾರು ನಿಂತ್ಕೊಂಡು ನಮ್ ಜೊತೆ ಮಾತಾಡಿದ್ರೆ ಇಂಥವ್ರಿಗೆಲ್ಲಾರು 500 ರೂಪಾಯಿ ದಂಡ ಅಂತ ಹಾಕಿದ್ದಾರೆ. ಅದ್ರ ದಾಖಲೆಗಳು ನನ್ನ ಹತ್ರ ಇದೆ. ಮತ್ತೆ ಇನ್ನೊಂದೇನಂತಂದ್ರೆ ತರಕಾರಿ ಮಾರಿ ಜೀವನ ನಡೆಸ್ತಾ ಇರೋಂಥವ್ರು ಮಹೇಶಣ್ಣ ಅನ್ನೋರ್ಗೆ ಮೊದಲನೇದಾಗಿ ಅವ್ರಿಗೆ ಹಾರ್ಟ್ ಪೇಷಂಟ್, ಅವ್ರಿಗೆ ಕ್ಷುಲ್ಲಕ ಕಾರಣಕ್ಕೆ 25,000 ರೂಪಾಯಿ ದಂಡ ಹಾಕಿದ್ದಾರೆ. ಕೊಡಲ್ಲ ಅಂತ ಹೇಳಿದಕ್ಕೆ ಅಂಗಡಿ ಮಳಿಗೆಗೆ ಬೀಗ ಹಾಕಿದ್ದಾರೆ. ಅದು ಪುರಸಭೆ ವ್ಯಾಪ್ತಿಗೆ ಒಳಪಟ್ಟಿರುವಂತ ಅಂಗಡಿ ಮಳಿಗೆ ಅಂಬೇಡ್ಕರ್ ಭವನದ್ದು. ಮತ್ತೆ ಇನ್ನೊಬ್ಬ ಮಂಜಣ್ಣ ಅಂತ ಇದಾರೆ, ಅವ್ರಿಗೆ ಕೂಲಿ ಕೆಲಸ ಮಾಡೋಂತ ಅವ್ರಿಗೆ 15,000 ರೂಪಾಯಿ ದಂಡ. ಆಟೋ ಓಡಿಸಿ ಜೀವನ ನಡೆಸೋರ್ಗೆ 1.5 ಲಕ್ಷದಿಂದ 2 ಲಕ್ಷ ದಂಡ. ಈ ತರ ನಮ್ಮನ್ನ ಒಂದು 7 ಕುಟುಂಬಗಳನ್ನ ಹೊರಗಡೆ ಇಟ್ಟಿದ್ದಾರೆ. ಈ ದಲಿತ ಸಮುದಾಯದಲ್ಲೇ ಏನಾಗ್ಬೇಕು ಅಂತ ನಮ್ಗೆ ಇವಾಗ ಸರ್ ನ್ಯಾಯ ದೊರಕೊಡ್ಬೇಕು, ನ್ಯಾಯ ದೊರಕಿಸ್ಕೊಡ್ಬೇಕು ಕಾನೂನು ಮುಖಾಂತರವಾಗಿ. ಕುಲ ಅನ್ನೋ ಬುಡಕ್ಕೆ ಕೊಡ್ಲಿ ಇಟ್ಟು ಕಾನೂನಲ್ಲಿ ಏನಿದೆ ಅದೇ ರೀತಿ ಎಲ್ಲರೂ ಸರಿಸಮಾನವಾಗಿ ಹೋಗ್ಬೇಕು ಅಷ್ಟೇ. ನಿಮ್ಮ ಹೆಸರು? ಯಶವಂತ್ ಕುಮಾರ್ ಅಂತ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ.